ನ್ಯೂಸ್ ಎಕ್ಸ್‌ಪ್ರೆಸ್ ಆರ್ 6ಗೆ ಸ್ವಾಗತ. ನಾನು ನಿಶಾ. ಹೊಸ ಸಿಎಂ ಬಂದ್ರು ಬಿಜೆಪಿಯಲ್ಲಿ ಅದೇ ರಾಗ ಅದೇ ಹಾಡು ಎನ್ನುವಂತಾಗಿದ್ದೇಕೆ? ನಾಳೆ ದೆಹಲಿಯಲ್ಲೂ ಕ್ಯಾಬಿನೆಟ್ ಬಗ್ಗೆ ತುಟಿಕ್ ಪಿಟಿಕ್ ಅನ್ನಲ್ವಾ? ಸಂಪುಟದಲ್ಲಿ ಯಾರ್ಯಾರಿಗೆ ಚಾನ್ಸ್, ಯಾರ್ಯಾರಿಗೆ ಕೊಕ್? ಸಿಎಂ ಬೊಮ್ಮಾಯಿ ಎದುರು ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟಿದ್ದೇಕೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಹಳೆ ಸಿಎಂ ಹೋದ್ರು, ಹೊಸ ಸಿಎಂ ಬಂದ್ರು, ಅದೇ ಕಥೆನಾ? ಕ್ಯಾಬಿನೆಟ್ ರಚಿಸದೆ ಬರೀ ಕಾಲಹರಣ ಮಾಡ್ತಿರೋದಕ್ಕೆ ಸಿಎಂ ಬೊಮ್ಮಾಯಿ? ಮಳೆ ಪ್ರವಾಹ ಸ್ಥಿತಿಯಲ್ಲೂ ರಾಜ್ಯದ ಬಗ್ಗೆ ಹೈಕಮಾಂಡ್ ನಿರ್ಲಕ್ಷ್ಯ ತೋರಿಸ್ತಿದೆಯಾ? ನೋಡೋಣ ಕ್ಯಾಬಿನೆಟ್ ಕರ್ಮ ನ್ಯೂಸ್ ಟಾಪ್ 9 ನಲ್ಲಿ. ಪ್ರವಾಹದಿಂದ ಅರ್ಧ ಕರ್ನಾಟಕವೇ ತತ್ತರಿಸಿ ಹೋಗಿದ್ದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ರಾಜ್ಯದಲ್ಲಿ ಟೈಂ ಪಾಸ್ ಸಿಎಂ, ಟೈಂ ಪಾಸ್ ಸರ್ಕಾರ ಎನ್ನುವಂತಾಗಿದೆ. ಸರ್ಕಾರದೊಂದು ದಿಕ್ಕು, ಹೈಕಮಾಂಡ್ದೊಂದು ದಿಕ್ಕಾಗಿದ್ದು ರಾಜ್ಯದ ಜನರ ಕಷ್ಟ ಕೇಳೋಕೆ ಸಚಿವರೇ ಗತಿ ಇಲ್ಲದಾಗಿದ್ದಾರೆ. ಸಂತ್ರಸ್ತರು ಜನರ ಕಷ್ಟ ಕೇಳಲು ಸಚಿವ ಸಂಪುಟವೇ ಇಲ್ಲ. ಕ್ಯಾಬಿನೆಟ್ ರಚನೆ ಮಾಡೋಕೆ ಮುಹೂರ್ತ ನೋಡ್ತಿದ್ದಂತೆ ಕಾಣ್ತಿದ್ದು ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಇಲ್ಲದೆ ಸಿಎಂ ದೆಹಲಿ ಟೂರ್ ಕೈಗೊಳ್ಳಲು ಮುಂದಾಗಿದ್ದಾರೆ. ಹಳೆ ಸಿಎಂ ಹೋದ್ರು, ಹೊಸ ಸಿಎಂ ಬಂದ್ರು, ಅದೇ ಕಥೆ ಎನ್ನುವಂತಾಗಿದೆ. ಸಂಪುಟ ಸಚಿವರು ಇಲ್ಲ, ಜನರ ಕಷ್ಟ ಕೇಳೂರು ಇಲ್ಲ. ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಅಧಿಕಾರ ಸ್ವೀಕರಿಸಿದ್ರು, ಕ್ಯಾಬಿನೆಟ್ ರಚಿಸಿಲ್ಲ. ಬರೀ ಕಾಲಹರಣ ಆಗ್ತಿದ್ದು ಬಿಎಸ್ವೈ ಸಿಎಂ ಆದಾಗ್ಲೂ ಇದೆ, ಬೊಮ್ಮಾಯಿ ಮುಖ್ಯಮಂತ್ರಿಯಾದಾಗ್ಲೂ ಇದೇ ಆಗಿದೆ. ಸಂಪುಟ ರಚನೆ ಆಗೋದ್ ಯಾವಾಗ ಅಂತ ಜನರು ಪ್ರಶ್ನಿಸಿದ್ದಾರೆ. ಏಕಾಂಗಿಯಾಗಿ ಬೊಮ್ಮಾಯಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದ್ರೆ ನಿಮ್ಮ ಜೊತೆ ಕೆಲಸ ಮಾಡೋರು ಯಾರು ಅನ್ನೋದೇ ಇನ್ನೂ ಗೊತ್ತಿಲ್ಲ. ಹೀಗಾಗಿ ಸರ್ಕಾರ ಕೆಲಸ ಆರಂಭಿಸೋಕೆ ಇನ್ನೆಷ್ಟು ದಿನ ಬೇಕು? ಪ್ರವಾಹ ಸಂಕಷ್ಟದಲ್ಲಿರೋ ಜನರ ನೆರವಿಗೆ ಬರೋದ್ ಯಾವಾಗ ಎಂದು ಕೇಳುವಂತಾಗಿದೆ. ನಾಯಕತ್ವ ಬದಲಾವಣೆಯಲ್ಲೇ ಸರ್ಕಾರ 6 ತಿಂಗಳು ಕಳೆದಿದ್ದು ಈಗ ಬೊಮ್ಮಾಯಿ ಸರ್ಕಾರ ರಚನೆಯಾದಾಗ್ಲೂ ಗೋಳು ಮುಗಿಯುತ್ತಿಲ್ಲ. ನೂತನ ಸಿಎಂ ಬೊಮ್ಮಾಯಿ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಪ್ರಧಾನಿ ಮೋದಿ ಭೇಟಿಯಾಗಿರೋ ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ ಬಗ್ಗೆ ಮಾತ್ರ ಮಾತುಕತೆ ನಡೆಸಲ್ವಂತೆ. ನಾಳೆ ಕ್ಯಾಬಿನೆಟ್ಗೆ ಗ್ರೀನ್ ಸಿಗ್ನಲ್ ಪಡೆಯದೆ 2 ದಿನ ಕಳೆದು ಮತ್ತೆ ದೆಹಲಿ ತೆರಳಿ ಕ್ಯಾಬಿನೆಟ್ ಬಗ್ಗೆ ಚರ್ಚಿಸ್ತಾರಂತೆ. ಹಾಗಿದ್ರೆ ನಾಳೆ ದೆಹಲಿಗೆ ಹೋಗೋ ಅವಶ್ಯಕತೆಯಾದ್ರೂ ಏನಿತ್ತು? ಕೇವಲ ಹೂಗುಚ್ಛ ನೀಡೋಕೆ ಹೋಗ್ತಿರೋದಾ ಅನ್ನೋ ಪ್ರಶ್ನೆ ಎದ್ದಿದೆ. ಜನ ಸಂಕಷ್ಟಕ್ಕೆ ಸಿಲುಕಿದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಲಹರಣ ಮಾಡ್ತಿದ್ದಾರೆ ಅನ್ನೋ ಸಂಶಯ ಮೂಡಿದೆ. ಕಳೆದ ಬಾರಿಯ ಪ್ರವಾಹ ಪರಿಹಾರವೇ ಇನ್ನೂ ಜನರಿಗೆ ಸಿಕ್ಕಿಲ್ಲ. ಹೀಗಾಗಿ ಮನೆ ಮಠ ಬೆಳೆ ಕಳೆದುಕೊಂಡವರು ಇನ್ನೂ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಇದೀಗ ಈಗಲೂ ಅದೇ ಪರಿಸ್ಥಿತಿ ಮುಂದುವರಿಸುವ ಯೋಜನೆ ಮಾಡಿದಂತೆ ಕಾಣ್ತಿದ್ದು ಇರುವ 1.25 ವರ್ಷ ಹೀಗೆ ಕಳೆದು ಹೋಗ್ಬೇಕಾ? ಕ್ಯಾಬಿನೆಟ್ ರಚನೆ ವಿಸ್ತರಣೆ ಕಿತ್ತಾಟದಲ್ಲೇ ಅವಧಿ ಮುಗಿಸ್ತಾರಾ ಅಂತ ಪ್ರಶ್ನಿಸುವಂತಾಗಿದೆ. ಕರ್ನಾಟಕದ ಬಗ್ಗೆ ಮತ್ತೆ ಬಿಜೆಪಿ ಹೈಕಮಾಂಡ್ ನಿರ್ಲಕ್ಷ್ಯ ತೋರಿಸಿದಂತೆ ಕಾಣ್ತಿದೆ. ರಾಜ್ಯದ ಹಲವೆಡೆ ಮಳೆಯ ಆರ್ಭಟ ಜೋರಾಗಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಿದ್ರೂ ಸಚಿವ ಸಂಪುಟ ರಚನೆಯಾಗಿಲ್ಲ. ಸಚಿವರಿಲ್ಲದೆ ಪರಿಹಾರ ಕಾರ್ಯಕ್ಕೆ ಹೊಡೆತ ಬೀಳಲಿದ್ದು ಸಿಎಂ ಬೊಮ್ಮಾಯಿ ಹೈಕಮಾಂಡ್ ಜೊತೆ ಸಂಪುಟ ರಚನೆ ಬಗ್ಗೆ ಮಾತನಾಡುವ ಧೈರ್ಯ ಮಾಡ್ತಾರಾ? ಇಲ್ಲ ವರಿಷ್ಠರು ಹೇಳುವವರೆಗೆ ಕೈಕಟ್ಟಿ ಕೂತ್ಕೋತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ನಾಳೆ ದೆಹಲಿಗೆ ಹೋದ್ರೆ ಸಂಪುಟ ರಚನೆ ಬಗ್ಗೆ ಚರ್ಚೆ ಇಲ್ಲ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಆದ್ರೆ ಕಳೆದ ಬಾರಿ 1 ತಿಂಗಳು ಸಂಪುಟ ರಚನೆಗೆ ಅವಕಾಶ ನೀಡದೆ ಹೈಕಮಾಂಡ್ ಈ ಬಾರಿಯೂ ಅದೇ ರೀತಿ ನಿರ್ಲಕ್ಷ್ಯ ಧೋರಣೆ ತಾಳುವ ಸಾಧ್ಯತೆ ಇದೆ. ಮತ್ತೆ ಕರಾವಳಿ ಭಾಗ ಸೇರಿ ಹಲವೆಡೆ ಮಳೆ ಆರ್ಭಟಿಸುತ್ತಿದೆ. ಇದರಿಂದ ಸಚಿವರಿಲ್ಲದೆ ಪರಿಹಾರ ಕಾರ್ಯಕ್ಕೆ ಹೊಡೆತ ಬೀಳಲಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಲಹರಣ ಮಾಡೋದು ಸರಿಯಲ್ಲ ಅಂತ ಟಿವಿ9 ಮೂಲಕ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ನಡೆ ಏನೆಂದು ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಸಮಯ ವ್ಯರ್ಥ ಮಾಡದೆ ಸಚಿವ ಸಂಪುಟ ರಚಿಸಬೇಕು, ಸಚಿವ ಸಂಪುಟ ರಚನೆ ಮಾಡಿ ಕೆಲಸ ಮಾಡಬೇಕಾಗಿದೆ ಅಂತ ಟಿವಿ9ಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗಲೂ ಇದೇ ರೀತಿ ಟೈಂ ಪಾಸ್ ಆಗಿತ್ತು. ಕಳೆದ ಬಾರಿ ಪ್ರವಾಹ ಬಂದಾಗಲೂ ಬಿಎಸ್ ಯಡಿಯೂರಪ್ಪ ಏಕಾಂಗಿಯಾಗಿದ್ರು. ಬಳಿಕ 2 ವರ್ಷ ಸಂಪುಟ ರಚನೆ ವಿಸ್ತರಣೆ ಗೊಂದಲದಲ್ಲೇ ಕಳೆದಿದ್ದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯಲ್ಲೇ ಅರ್ಧ ಅಧಿಕಾರ ಅಂತ್ಯವಾಗಿದೆ. ಅಲ್ಲದೆ ರಾಜೀನಾಮೆ ಘೋಷಿಸಿದಾಗಲೇ ಆಕ್ರೋಶಗೊಂಡು ಸಂಪುಟ ರಚನೆಗಾಗಿ ಹುಚ್ಚನಂತೆ ಅಲೆದಾಡಿದ್ದೆ ಎಂದಿದ್ರು.
ಮಂತ್ರಿ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ದಿಲ್ಲಿ ಪರೇಡ್ ಹೇಗಿದೆ? ಡಿಸಿಎಂ ಪಟ್ಟದ ಬಗ್ಗೆ ಶ್ರೀರಾಮುಲು ಹೇಳಿದ್ದೇನು? ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಸೆ ತೆರೆದಿಟ್ಟ ಈಶ್ವರಪ್ಪ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರಾ? ನೋಡೋಣ ಪಟ್ಟಕ್ಕಾಗಿ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಸಂಪುಟ ರಚನೆ ಕಸರತ್ತು ನಡೀತಿದ್ದು, ಈ ಮಧ್ಯೆ ಮಾಜಿ ಸಚಿವ ಆರ್ ಅಶೋಕ್ ದೆಹಲಿಗೆ ತೆರಳಿದ್ದಾರೆ. ಬೆಳಗ್ಗೆ 11 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದು, ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಸಮಯದಲ್ಲಿ ದೆಹಲಿಗೆ ತೆರಳಿರುವ ಆರ್ ಅಶೋಕ್ ಡಿಸಿಎಂ ಹುದ್ದೆಗಾಗಿ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗುತ್ತಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪರ ಶ್ರೀರಾಮುಲು ಬ್ಯಾಟ್ ಬೀಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಜನಪರ ಅಭಿವೃದ್ಧಿ ಕೆಲಸ ಮುಂದುವರೆಸಿದ್ದಾರೆ, ಸಿಎಂ ಆದ ಬಳಿಕ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ. ಬೊಮ್ಮಾಯಿಗೆ ಬಿಎಸ್ವೈ ಪ್ರಧಾನಿ ಮೋದಿ ಮಾರ್ಗದರ್ಶನ ಇದೆ, ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಿನ ಚುನಾವಣೆ ಎದುರಿಸುತ್ತೇವೆ. ಬೊಮ್ಮಾಯಿ ನನಗೆ ಆತ್ಮೀಯ ಸ್ನೇಹಿತರು, ಸಿಎಂ ಘೋಷಣೆ ಬಳಿಕ ನಾನೇ ಅನುಮೋದನೆ ಮಾಡಿದ್ದೇನೆ ಅಂತ ಶ್ರೀರಾಮುಲು ಹೇಳಿದರು. ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾದ ಬಗ್ಗೆ ಶ್ರೀರಾಮುಲು ಸ್ಪಷ್ಟನೆ ನೀಡಿದ್ದು, ಮನೆಯಲ್ಲಿ ಪೂಜೆ ಇದ್ದುದರಿಂದ ಭಾಗವಹಿಸಿಲ್ಲ ಅಂತ ಹೇಳಿದ್ದಾರೆ. ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ, ಡಿಸಿಎಂ ಸಚಿವರು ಯಾರಾಗಬೇಕೆಂದು ವರಿಷ್ಠರು ನಿರ್ಧಾರ ಮಾಡ್ತಾರೆ, ನನಗೆ ಉತ್ತಮ ಸ್ಥಾನ ಕೊಡ್ತಾರೆ ಎನ್ನುವ ವಿಶ್ವಾಸ ಇದೆ ಅಂತ ಶ್ರೀರಾಮುಲು ತಿಳಿಸಿದರು. ಅಲ್ಲದೆ ಪಕ್ಷ ಕೈಗೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದು, ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದರು. ಉಪಮುಖ್ಯಮಂತ್ರಿ ಆಗುವ ಆಸೆಯನ್ನ ಕೆಎಸ್ ಈಶ್ವರಪ್ಪ ಮತ್ತೆ ತೆರೆದಿಟ್ಟಿದ್ದಾರೆ. ಮಂತ್ರಿ ಪಟ್ಟಕ್ಕೇರೋ ಇಂಗಿತ ಮತ್ತೆ ಹೊರಹಾಕಿದ ಕೆಎಸ್ ಈಶ್ವರಪ್ಪ, ಸ್ವಾಮೀಜಿಗಳು ನೀವ್ಯಾಕೆ ಸಿಎಂ ಆಗಬಾರ್ದು ಅಂದಿದ್ರು, ಸಾಕಷ್ಟು ಸ್ವಾಮೀಜಿಗಳು ಡಿಸಿಎಂ ಆಗಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ನನಗೆ ಯಾವುದೇ ಹುದ್ದೆಯನ್ನ ಕೊಟ್ಟರೂ ನಿಭಾಯಿಸುತ್ತೇನೆ, ಆದರೆ ನಾನು ಯಾವುದೇ ಡಿಮ್ಯಾಂಡ್ ಇಡೋದಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಬೊಮ್ಮಾಯಿ ಆಯ್ಕೆ ಬಗ್ಗೆ ಕೆಎಸ್ ಈಶ್ವರಪ್ಪ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದಂತೆ ಕಾಣ್ತಿದೆ. ಬಿಜೆಪಿ ಮೂಲದಿಂದ ಬಂದ ಅನೇಕ ಕಾರ್ಯಕರ್ತರಿದ್ದಾರೆ, ನಾನು ಸಹ ಬಿಜೆಪಿ ಮೂಲದಿಂದ ಬಂದವನು ಅಂತ ಈಶ್ವರಪ್ಪ ಹೇಳಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನನಗಿಂತ ಹಿರಿಯರು ಪಕ್ಷದಲ್ಲಿದ್ದಾರೆ, ಪಕ್ಷದ ತೀರ್ಮಾನದಿಂದ ಬೊಮ್ಮಾಯಿ ಸಿಎಂ ಆಗಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹೇಳಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಹಿರಿಯರ ಸಿಟ್ಟು ಮುಂದುವರೆದಿದೆ. ನಿನ್ನೆಯ ಹೇಳಿಕೆಗೆ ಬದ್ಧ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಸಚಿವ ಸಂಪುಟಕ್ಕೆ ನಾನು ಸೇರಲ್ಲ ಅಂತ ಶೆಟ್ಟರ್ ಪುನರುಚ್ಚಾರ ಮಾಡಿದ್ದು, ಸ್ವಾಭಿಮಾನ ಗೌರವದಿಂದ ಈ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ರಿಂದ ಕಳೆದ ಬಾರಿ ನಾನು ಮಂತ್ರಿ ಆಗಿದ್ದೆ, ಬೇರೆ ಯಾರೇ ಸಿಎಂ ಆಗಿದ್ರೂ ನಾನು ಮಂತ್ರಿ ಆಗ್ತಿರಲಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಿರಿಯ ನಾಯಕರು, ಅವರು ಸಿಎಂ ಆಗಿದ್ದಾಗ ನಾನು ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಆದರೆ ನಾನು ಮಾಜಿ ಸಿಎಂ ಹಿರಿಯ ನಾಯಕನಾಗಿರೋದ್ರಿಂದ ಬೊಮ್ಮಾಯಿ ಸಚಿವ ಸಂಪುಟಕ್ಕೆ ನಾನು ಸೇರುತ್ತಿಲ್ಲ ಎಂದು ಶೆಟ್ಟರ್ ತಿಳಿಸಿದ್ದಾರೆ. ಬೊಮ್ಮಾಯಿ ಸಚಿವ ಸಂಪುಟಕ್ಕೆ ಸೇರದಿರುವ ಕುರಿತ ನನ್ನ ನಿರ್ಧಾರಕ್ಕೆ ರಾಜ್ಯದ ವಿವಿಧೆಡೆಯಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಿದೆ. ನನ್ನ ನಿರ್ಧಾರ ಸರಿ ಅಂತ ಹಲವರು ಹೇಳ್ತಿದ್ದಾರೆ ಅಂತ ಶೆಟ್ಟರ್ ಹೇಳಿದ್ದಾರೆ. ನನ್ನ ನಿರ್ಧಾರ ವೈಯಕ್ತಿಕವಾಗಿದ್ದು, ಉಳಿದ ನಾಯಕರ ನಿರ್ಧಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಪಕ್ಷ ನನಗೆ ಎಲ್ಲ ರೀತಿಯ ಸ್ಥಾನಮಾನವನ್ನ ನೀಡಿದ್ದು, ಸಿಎಂ, ಸ್ಪೀಕರ್, ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ನಾನು ಪಕ್ಷ ಹೇಳಿದಂತೆ ನಡೆದುಕೊಳ್ತೇನೆ. ಪಕ್ಷ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟರೆ ಅದನ್ನೂ ನಿಭಾಯಿಸ್ತೇನೆ ಅಂತ ಜಗದೀಶ್ ಶೆಟ್ಟರ್ ತಿಳಿಸಿದರು. ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡಿ ಅಂತ ಮೈಸೂರಿನಲ್ಲಿ ನಂಜನಗೂಡು ಶಾಸಕ ಹರ್ಷವರ್ಧನ್ ಒತ್ತಾಯಿಸಿದ್ದಾರೆ. ಒಂದು ಸಚಿವ ಸ್ಥಾನ ಕೇಳಿದ್ದೇವೆ, ನನಗೆ ಕೊಡಿ ಎಂದು ಕೇಳಿಲ್ಲ. ಎಸ್ಸಿ ಬಲಗೈ ಸಮುದಾಯದಿಂದ 3 ಗೆದ್ದಿದ್ದೇವೆ, 3ರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಕೊಡಿ ಎಂದು ಕೇಳುತ್ತಿದ್ದೇವೆ ಅಂತ ಹರ್ಷವರ್ಧನ್ ಹೇಳಿದರು. ಅಲ್ಲದೆ ಸಂಸದ ಶ್ರೀನಿವಾಸ ಪ್ರಸಾದ್ ಅಳಿಯನೆಂಬ ಕಾರಣಕ್ಕೆ ನನಗೆ ಸಚಿವ ಸ್ಥಾನ ಕೊಡುವುದು ಬೇಡ, ನಮ್ಮಲ್ಲೇ ಯಾರಿಗಾದರೂ ಸಚಿವ ಸ್ಥಾನ ಕೊಡಲಿ ಅಂತ ಒತ್ತಾಯಿಸಿದರು. 4 ಉಪಮುಖ್ಯಮಂತ್ರಿ ಪಟ್ಟ ಸೃಷ್ಟಿಸುತ್ತಾ ಹೈಕಮಾಂಡ್, ವಲಸಿಗರೆಲ್ಲರಿಗೂ ಸಿಗಲ್ವಾ ಸಚಿವ ಸ್ಥಾನ? ಯತ್ನಾಳ್, ಸಿಪಿವೈ, ಬೆಲ್ಲದ್ ಸಿಗುತ್ತಾ ಚಾನ್ಸ್? ನೋಡೋಣ ಬೊಮ್ಮಾಯಿ ದರ್ಬಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಗೆ ಸಂಪುಟ ಸವಾಲು ಎದುರಾಗಿದೆ. ಸಿಎಂ ಪಟ್ಟ ಏರುತ್ತಿದ್ದಂತೆ ಸಂಪುಟ ರಚನೆ ಕಸರತ್ತು ಶುರುವಾಗಿದೆ. ಯಾರ್ಯಾರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ತಾರೆ? ಬೊಮ್ಮಾಯಿ ಸರ್ಕಾರದಲ್ಲಿ ಬಿಎಸ್ವೈ ಮಂತ್ರಿಮಂಡಲದಲ್ಲಿದ್ದವರ ಭವಿಷ್ಯವೇನು? ಬೊಮ್ಮಾಯಿ ಕ್ಯಾಬಿನೆಟ್ಗೆ ಯಾರೆಲ್ಲ ಇನ್, ಯಾರೆಲ್ಲ ಔಟ್? ಬೊಮ್ಮಾಯಿ ಬೆನ್ನು ಬಿದ್ದಿರೋ ಬಾಂಬೆ ಬಾಯ್ಸ್ ಕಥೆಯೇನು ಅನ್ನೋ ಹಲವು ಪ್ರಶ್ನೆಗಳು ಎದುರಾಗಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ 4 ಉಪಮುಖ್ಯಮಂತ್ರಿ ಪಟ್ಟ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಜಾತಿವಾರು ಲೆಕ್ಕಾಚಾರದ ಆಧಾರದ ಮೇಲೆ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಲಿದ್ದು, ಒಂದೇ ಬಾರಿಗೆ ಮಂತ್ರಿಮಂಡಲವನ್ನ ಪೂರ್ಣಗೊಳಿಸಲು ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಎಲ್ಲಾ ಸಚಿವ ಸ್ಥಾನಗಳನ್ನು ಭರ್ತಿಗೊಳಿಸಲು ಹೈಕಮಾಂಡ್ ಸಜ್ಜಾಗಿದ್ದು, ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಭಾರೀ ನಿರೀಕ್ಷೆ ಮೂಡಿಸಿದೆ. ಹೊಸ ಸಚಿವ ಸಂಪುಟದಲ್ಲಿ ವಲಸಿಗರ ಪೈಕಿ ಯಾರ್ಯಾರಿಗೆ ಕೋಕ್, ಯಾರ್ಯಾರಿಗೆ ಚಾನ್ಸ್ ಅನ್ನೋದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಾರಿಯ ಸಂಪುಟದಲ್ಲಿ ವಲಸಿಗರು ಮೂಲ ಬಿಜೆಪಿಗರು ಎಂಬ ಲೆಕ್ಕಾಚಾರ ಹಾಕೋದು ಅನುಮಾನವಾಗಿದೆ. ಆದರೆ ವಲಸಿಗರ ಕೆಲಸವನ್ನ ಆಧರಿಸಿ ಅವಕಾಶ ಕೈತಪ್ಪುವ ಸಾಧ್ಯತೆ ಇದ್ದು, ಇದರ ಜೊತೆಗೆ ಎಲ್ಲಾ ವಲಸಿಗರನ್ನ ಮುಂದುವರಿಸುವ ಬಗ್ಗೆಯೂ ಚಿಂತನೆ ನಡೆಸಿದೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಚಿವ ಸ್ಥಾನ ನಿರ್ಧಾರವಾಗಲಿದೆ. ಈ ಬಾರಿ ಮಂತ್ರಿಗಿರಿ ನೀಡಲು ಮಾನದಂಡಗಳನ್ನು ಅನುಸರಿಸುವ ಸಾಧ್ಯತೆ ಇದೆ. ಹಿಂದಿನ ಸರ್ಕಾರದಲ್ಲಿನ ಕಾರ್ಯವೈಖರಿ ಪರಿಗಣಿಸುವ ಸಾಧ್ಯತೆ ಇದ್ದು, ಈ ಹಿಂದೆ ಉತ್ತಮವಾಗಿ ಸಚಿವ ಸ್ಥಾನ ನಿಭಾಯಿಸಿದವರಿಗೆ ಮಣೆ ಹಾಕಲಿದ್ದಾರೆ. ಬಿಎಸ್ವೈ ಕ್ಯಾಬಿನೆಟ್ನಲ್ಲಿ ಉತ್ತಮ ಕೆಲಸ ಮಾಡಿದವರಿಗೆ ಚಾನ್ಸ್ ಸಿಗಲಿದ್ದು, ಜಾತಿವಾರು ಲೆಕ್ಕಾಚಾರವೇ ಸಚಿವರ ಆಯ್ಕೆಗೆ ಮಾನದಂಡವಾಗಲಿದೆ. ಬಿಎಸ್ವೈ ಸರ್ಕಾರದಲ್ಲಿನ ಆಕ್ಟಿವ್ ಸಚಿವರಿಗೆ ಗ್ರೇಸ್ ಮಾರ್ಕ್ ಸಿಗಲಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಶಾಸಕ ಯತ್ನಾಳ್ಗೆ ಅವಕಾಶ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಬಿಎಸ್ವೈ ಸರ್ಕಾರದಲ್ಲಿ ಶಾಸಕ ಯತ್ನಾಳ್ ರೆಬೆಲ್ ಆಗಿದ್ರು. ಆದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವರಾಗಲು ಸಿದ್ಧರಾಗಿರೋ ಯತ್ನಾಳ್ ಹೈಕಮಾಂಡ್ ಸೂಚಿಸಿದಲ್ಲಿ ಸಚಿವರಾಗೋದಾಗಿ ಹೇಳಿದ್ದಾರೆ. ಆದರೆ ಶಿಸ್ತು ಉಲ್ಲಂಘನೆ ವಿಚಾರ ಪರಿಗಣಿಸಿದ್ರೆ ಯತ್ನಾಳ್ಗೆ ಅವಕಾಶ ನೀಡುವುದು ಅನುಮಾನವಾಗಿದೆ. ನೂತನ ಕ್ಯಾಬಿನೆಟ್ನಲ್ಲಿ ಬಿಎಸ್ವೈ ಸಂಪುಟದಲ್ಲಿ ಯೋಗೇಶ್ವರ್ ಮುಂದುವರಿಕೆ ಚಾನ್ಸ್ 50-50 ಎನ್ನಲಾಗಿದೆ. ಬೊಮ್ಮಾಯಿ ಸಂಪುಟದಲ್ಲಿ ಚಾನ್ಸ್ ಸಿಗಲೂಬಹುದು, ಸಿಗದೇ ಇರಬಹುದು ಅಂತ ಹೇಳಲಾಗಿದೆ. ಆದರೆ ಸಿಎಂ ರೇಸ್ನಲ್ಲಿದ್ದ ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಕೊನೆವರೆಗೂ ಸಿಎಂ ಪಟ್ಟ ರೇಸ್ನಲ್ಲಿ ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಹೊಸ ಸಂಪುಟದಲ್ಲಿ ಸ್ಥಾನ ಡೌಟ್ ಎನ್ನಲಾಗಿದೆ. ಜಾರಕಿಹೊಳಿಗೆ ಸಿಡಿ ಕೇಸ್ನಲ್ಲಿ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಕ್ಲೀನ್ ಚಿಟ್ ಸಿಗದೆ ಜಾರಕಿಹೊಳಿಗೆ ಸಚಿವ ಸ್ಥಾನ ನೀಡುವುದು ಅನುಮಾನವಾಗಿದೆ. ಮತ್ತೊಂದೆಡೆ ರೇಣುಕಾಚಾರ್ಯ ಸೇರ್ಪಡೆಯು 50-50 ಆಗಿದೆ. ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿದ್ರೆ ರೇಣುಕಾಚಾರ್ಯಗೆ ಚಾನ್ಸ್ ಸಿಗಲಿದ್ದು, ಇಲ್ಲದಿದ್ರೆ ಚಾನ್ಸ್ ಮಿಸ್ ಆಗಲಿದೆ. ಬೊಮ್ಮಾಯಿ ಸಂಪುಟದಲ್ಲಿ ಯುವಕರಿಗೆ ಮಣೆ ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಸಚಿವ ಸ್ಥಾನದಿಂದ ಹಲವು ಹಿರಿಯರಿಗೆ ಕೋಕು ಕೊಡಲಿದ್ದಾರೆ. ಕೆಎಸ್ ಈಶ್ವರಪ್ಪ, ಲಕ್ಷ್ಮಣ ಸವದಿ, ಆನಂದ್ ಸಿಂಗ್ರನ್ನ ಸಂಪುಟದಿಂದ ಕೈಬಿಟ್ಟು ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಖ್ಯಮಂತ್ರಿ ರೇಸ್ಗಿಂತಲೂ ಡಿಸಿಎಂ ಪಟ್ಟಕ್ಕೆ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಡಿಸಿಎಂ ರೇಸ್ನಲ್ಲಿ ಶ್ರೀರಾಮುಲು, ಈಶ್ವರಪ್ಪ, ಆರ್ ಅಶೋಕ್, ಡಾಕ್ಟರ್ ಅಶ್ವಥ್ ನಾರಾಯಣ, ಸಿಟಿ ರವಿ, ಗೋವಿಂದ ಕಾರಜೋಳ, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕೂಡ ಇದ್ದಾರೆ. ಆದರೆ ಎಷ್ಟು ಡಿಸಿಎಂ ಸ್ಥಾನ ಅನ್ನೋ ಬಗ್ಗೆ ಈವರೆಗೂ ಅಂತಿಮ ತೀರ್ಮಾನವಾಗಿಲ್ಲ. ಕೊನೆ ಕ್ಷಣದಲ್ಲಿ ಡಿಸಿಎಂ ಲಿಸ್ಟ್ ಬದಲಾಗುವ ಸಾಧ್ಯತೆ ಇದ್ದು, ವಾಲ್ಮೀಕಿ, ಒಕ್ಕಲಿಗ, ದಲಿತ, ಒಬಿಸಿಗೆ ಡಿಸಿಎಂ ಸ್ಥಾನದ ಲೆಕ್ಕಾಚಾರವಿದೆ. ಪ್ರವಾಹ ಪ್ರವಾಸದಲ್ಲೂ ಮುಖ್ಯಮಂತ್ರಿ ಟೈಮ್ ಪಾಸ್ ಮಾಡಿದ್ರ? ಸಿಎಂಗಾಗಿ ಕಾದು ಕಾದು ಸುಸ್ತಾದ ನೆರೆ ಸಂತ್ರಸ್ತರು ಹೇಳಿದ್ದೇನು? ಸಿಎಂ ಬೊಮ್ಮಾಯಿ ಎದುರು ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟಿದ್ದೇಕೆ? ನೋಡೋಣ ವರುಣ್ ಆರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳನ್ನು ವೀಕ್ಷಿಸಿದ್ರು. ಸಿಎಂ ಆದ ಬಳಿಕ ಬಸವರಾಜ ಬೊಮ್ಮಾಯಿ ಅವರ ಮೊದಲ ಪ್ರವಾಸ ಇದಾಗಿದ್ದು, ಬೆಳಗ್ಗೆಯಿಂದ ಕಂಗೆಟ್ಟ ಜನರ ಬವಣೆ ಆಲಿಸಿದ್ರು. ಯಲ್ಲಾಪುರ ತಾಲೂಕಿನ ಕಳಚೆ ಗ್ರಾಮ, ಅರೋಬೈಲ್ ಘಾಟ್, ಗುಳ್ಳಾಪುರ ಹಾಗೂ ಅಂಕೋಲಾಕ್ಕೆ ಭೇಟಿ ನೀಡಿ ಪ್ರವಾಹ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ರು. ಬಹಳಷ್ಟು ಹಾನಿಯಾಗಿದೆ.
ಬೆಳಗ್ಗೆಯಿಂದ ಮುಖ್ಯಮಂತ್ರಿಗಳಿಗೆ ಕಾದು ಕಾದು ಪ್ರವಾಹ ಸಂತ್ರಸ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೇವೆ, ಸಿಎಂ ಬರೋದು ಇಷ್ಟೊತ್ತಾಗಿದ್ದು ನಮಗೆ ಬೇಜಾರಾಗಿದೆ ಅಂತ ಶಿರೂರ ಗ್ರಾಮಸ್ಥರು ಹೇಳಿದ್ರು. ಅಲ್ಲದೆ ಅವರು ನೂತನ ಸಿಎಂ, ನಾವು ಮನೆ ಕಳೆದುಕೊಂಡವರು, ನಾವು ಕಾಯಲೇಬೇಕು, ಕಾಯುವ ಪರಿಸ್ಥಿತಿ ನಮ್ಮದು ಅಂತ TV9 ಬಳಿ ಶಿರೂರ ಗ್ರಾಮಸ್ಥರು ಅಳಲು ತೋಡಿಕೊಂಡ್ರು. ಪ್ರವಾಹ ವೀಕ್ಷಣೆ ವೇಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಂದೆ ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟಿದ್ದಾರೆ. ಯಲ್ಲಾಪುರ ತಾಲೂಕಿನ ಕಳಚೆ ಗ್ರಾಮದಲ್ಲಿ ಸಿಎಂ ಬೊಮ್ಮಾಯಿ ನೆರೆ ವೀಕ್ಷಣೆ ಮಾಡಿದ್ರು. ಈ ವೇಳೆ ವಿದ್ಯಾರ್ಥಿನಿಯರು ಶಾಲೆಗೆ ಹೋಗೋದಕ್ಕಾಗ್ತಾ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಆನ್ಲೈನ್ ಕ್ಲಾಸ್ ನಡೀತಾ ಇಲ್ಲ ಅಂತ ಸ್ಟೂಡೆಂಟ್ಸ್ ಅಳಲು ತೋಡಿಕೊಂಡ್ರು. ಸಿಎಂ ಎದುರು ಕಣ್ಣೀರು ಹಾಕಿ ಸಮಸ್ಯೆ ಪರಿಹರಿಸುವಂತೆ ಮನವಿ ಮಾಡಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಹೆಚ್ಚು ಹಾನಿಯಾಗಿದ್ದು 6 ಜನರು ಮೃತಪಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಂತ್ರಸ್ತರಿಗೆ ಪರಿಹಾರ ನೀಡೋದಕ್ಕೆ ಸರ್ಕಾರದ ಬಳಿ ಹಣ ಇದೆ, ಜಿಲ್ಲಾಧಿಕಾರಿಗಳ ಬಳಿನೂ ಹಣವಿದೆ, ಕೇಂದ್ರ ಸರ್ಕಾರವು ಹಣ ನೀಡಿದೆ ಅಂತ ಮುಖ್ಯಮಂತ್ರಿ ಬೊಮ್ಮಾಯಿ ಹೇಳಿದ್ರು. ಆಲಮಟ್ಟಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿದ್ದು ವಿಜಯಪುರದ ಕಮ್ಮಲದಿನ್ನಿ ಗ್ರಾಮದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಜಲಾಶಯದಿಂದ ಸುಮಾರು 4 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಹರಿವು ಇದ್ದು ಮುದ್ದೇಬಿಹಾಳ ತಾಲೂಕಿನ ಕಮ್ಮಲದಿನ್ನಿ ಗಂಗೂರ ರಸ್ತೆ ಜಲಾವೃತವಾಗಿದೆ. ಕಮ್ಮಲದಿನ್ನಿ ಗ್ರಾಮವನ್ನ ಕೃಷ್ಣಾ ನದಿ ನೀರು ಸುತ್ತುವರೆದಿದೆ. ಕೃಷ್ಣಾ ನದಿ ಪ್ರವಾಹದಲ್ಲಿ ಸಿಲುಕಿದ್ದ 54 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಸಿಲುಕಿದ್ದ 54 ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಏಕಾಏಕಿ ಕೃಷ್ಣಾ ನದಿ ನೀರು ಬಂದಿದ್ದರಿಂದ ಗ್ರಾಮದಲ್ಲೇ ಗ್ರಾಮಸ್ಥರು ಸಿಲುಕಿದ್ರು. ಹೀಗಾಗಿ SDRF ಹಾಗೂ ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ನೆರೆ ಭೀತಿ ಶುರುವಾಗಿದೆ. 4 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿಸಿದ್ರಿಂದ ಸುರಪುರ ತಿಂತಣಿ ಗ್ರಾಮದ ಮಧ್ಯೆ ಸಂಪರ್ಕ ಕಡಿತಗೊಂಡಿದೆ. ನೆರೆ ಆತಂಕದಿಂದ ತಿಂತಣಿ ಗ್ರಾಮಸ್ಥರು ಗಂಟು ಮೂಟೆ ಸಮೇತ ಊರನ್ನ ಖಾಲಿ ಮಾಡ್ತಾ ಇದ್ದು ಬೇರೆಡೆ ಶಿಫ್ಟ್ ಆಗ್ತಿದ್ದಾರೆ. ಕೃಷ್ಣಾ ನದಿ ನೀರು ಊರಿನ ಸಮೀಪದವರೆಗೂ ಬಂದಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಬಚಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಕೃಷ್ಣಾ ನದಿ ನೀರು ಗ್ರಾಮವನ್ನು ಆವರಿಸಿದ್ದು ಪ್ರತಿ ಬೀದಿಗಳಲ್ಲಿ ಎದೆ ಮಟ್ಟದವರೆಗೂ ನೀರು ನಿಂತಿದೆ. ಅಲ್ಲದೆ ಮನೆ, ಶಾಲೆ, ಗ್ರಾಮ ಪಂಚಾಯಿತಿ ಎಲ್ಲವೂ ಮುಳುಗಡೆಯಾಗಿದೆ. ಹೀಗಾಗಿ ಗ್ರಾಮಸ್ಥರು ಮತ್ತು ಜಾನುವಾರುಗಳನ್ನ ಬೇರೆಡೆ ಶಿಫ್ಟ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಬಿಸನಾಳ, ಇದ್ದಲಗಿ, ಕಮದತ್ತ, ಆಡಿಹಾಳ ಸೇರಿದಂತೆ 10ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಭಾರೀ ಬೆಳೆ ಹಾನಿಯಾಗಿದೆ. ಮಲಪ್ರಭಾ ನದಿ ನೆರೆಗೆ ಅಪಾರ ಬೆಳೆ ಜಲಾವೃತವಾಗಿದ್ದು ಕಬ್ಬು, ಹೆಸರು ಬೆಳೆ ಮುಳುಗಡೆಯಾಗಿದೆ. ಇದರಿಂದ ಕಂಗಾಲಾದ ಬಿಸನಾಳದ ರೈತ ಮಹಿಳೆ ದ್ಯಾಮವ್ವ ಎಂಬಾಕೆ ಜಮೀನಲ್ಲಿ ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಜನಪ್ರತಿನಿಧಿಗಳು ವೋಟ್ ಕೇಳೋದಕ್ಕೆ ಬರ್ತಾರೆ, ಆಮೇಲೆ ತಲೆ ಹಾಕಲ್ಲ, ಪ್ರತಿ ವರ್ಷ ನಾವು ಬೆಳೆ ಕಳೆದುಕೊಂಡ್ರೆ ಏನ್ ಮಾಡೋದು ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾಳೆ. ರೈತ ಮಹಿಳೆ ದ್ಯಾಮವ್ವಳದ್ದು 4 ಎಕರೆ ಕಬ್ಬು, 2 ಎಕರೆ ಹೆಸರು ಬೇಳೆ ನೆರೆ ನೀರಿನಿಂದ ಹಾಳಾಗಿದೆ. ಸಿದ್ದರಾಮಯ್ಯ ಬಿಜೆಪಿ ನಡುವೆ ವಾಕ್ಸಮರ ನಡೆದಿದ್ದೇಕೆ? ಬೊಮ್ಮಾಯಿ ಪರ HDK ಬ್ಯಾಟ್ ಬೀಸಿದ್ದೇಗೆ? ಸಚಿವಾಕಾಂಕ್ಷಿಗಳ ಪರ ಅವರ ಬೆಂಬಲಿಗರ ಹೋರಾಟ ಹೇಗಿತ್ತು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗಾಂಧಿ ಮಗ ಕುಡುಕನಾದ SR ಬೊಮ್ಮಾಯಿ ಗುಣ ಮಗನಿಗೆ ಬರುತ್ತದೆ ಎಂದು ಹೇಳಲಾಗದು ಎಂದಿದ್ದ ಸಿದ್ದರಾಮಯ್ಯಗೆ ಬಿಜೆಪಿ ತಿರುಗೇಟು ನೀಡಿದೆ. ಟ್ವೀಟ್ ಮೂಲಕ ಬಿಜೆಪಿ ಗುದ್ದು ಕೊಟ್ಟಿದೆ. ಸಿದ್ದರಾಮಯ್ಯನವರೇ, ನೀವು ಪ್ರಾಮಾಣಿಕರಾಗಿ ಹೇಳಿ, ನಿಮ್ಮ ಪುತ್ರ ಡಾಕ್ಟರ್ ಯತೀಂದ್ರಗೆ ನಿಮ್ಮ ಗುಣ ಎಷ್ಟು ಬಂದಿದೆ? ವಂಶವಾಹಿನಿ ರೂಪದಲ್ಲಿ ಕಾಯಿಲೆಗಳು ಮಾತ್ರ ಬರುತ್ತವೆ. ತಂದೆಯಿಂದ ಮಕ್ಕಳಿಗೆ ಕಾಯಿಲೆಗಳು ಮಾತ್ರ ಬರುತ್ತವೆ. ಸಂಸ್ಕಾರ, ಗುಣ, ಸಾಮರ್ಥ್ಯ ಅವರವರ ಗಳಿಕೆಯಾಗಿರುತ್ತೆ. ಈ ವಿಚಾರವನ್ನು ಅರ್ಥೈಸಿಕೊಳ್ಳಿ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಇನ್ನು ಬಿಜೆಪಿ ಟ್ವೀಟ್ ಮಾಡ್ತಿದ್ದಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ ತಂದೆ ಗುಣ ಬರ್ಬೇಕೆಂದೇನೂ ಇಲ್ಲ. ತಂದೆ ಗುಣ ಬಂದ್ರೂ ಬರ್ಬೋದು, ಬರ್ದೇನೂ ಇರ್ಬೋದು. ನಾನು ಬರುತ್ತೆ ಎಂದು ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ ಅಂತ ಬಿಜೆಪಿ ಟ್ವೀಟ್ಗೆ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ.
ಸಿದ್ದರಾಮಯ್ಯಗೆ ಬಿಜೆಪಿ ಟ್ವೀಟ್ ಮಾಡಿ ಗುದ್ದು ಕೊಟ್ಟ ಬೆನ್ನಲ್ಲೇ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಟಿವಿ9 ಜೊತೆ ಮಾತನಾಡಿದ್ದಾರೆ. ಬಿಜೆಪಿಯವರು ನಮ್ಮ ಅಣ್ಣನ ಬಗ್ಗೆ ಟ್ವೀಟ್ ಮಾಡಿದ್ದಾರೆ, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಅವರು ವೈಯಕ್ತಿಕವಾಗಿ ಟ್ವೀಟ್ ಮಾಡ್ತಿರ್ತಾರೆ, ಟ್ರೋಲ್ಗಾಗಿ ಟ್ವೀಟ್ ಮಾಡ್ತಾರೆ. ಅವರ ಟ್ರೋಲ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ನಮ್ಮ ತಂದೆ ಹೇಳಿಕೆಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ತಂದೆ ಗಾಂಧಿ ಪುತ್ರನ ಬಗ್ಗೆ ಹೇಳಿರಬಹುದು, ಕೇವಲ ಉದಾಹರಣೆಯಾಗಿ ಹೇಳಿಕೆ ನೀಡಿರಬಹುದು. ಗಾಂಧೀಜಿ ಪುತ್ರನ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಬಿಜೆಪಿಯವರು ವೈಯಕ್ತಿಕವಾಗಿ ಟೀಕೆ ಮಾಡಬಾರದು ಅಂತ ಯತೀಂದ್ರ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿರನ್ನ ನಾನು ಶ್ಯಾಡೋ ಸಿಎಂ ಎಂದು ಹೇಳಿಲ್ಲ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಎಸ್ವೈ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತೇನೆಂದು ಬಸವರಾಜ ಬೊಮ್ಮಾಯಿ ಅವರೇ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರದ ತನಿಖೆ ಎಲ್ಲಿ ಆಗುತ್ತದೆ ಎಂದು ಅಂತ ಸಿದ್ದು ಪ್ರಶ್ನಿಸಿದ್ದಾರೆ. ಈ ಸರ್ಕಾರ ಪೂರ್ಣಾವಧಿ ಇರಲಿ ಎಂದು ಆಶಿಸುತ್ತೇನೆ ಅಂತಾನು ಸಿದ್ದು ಹೇಳಿದ್ದಾರೆ. ಬೊಮ್ಮಾಯಿ ಜನತಾದಳದ ಸಿಎಂ ಅನ್ನೋ ಭಾವನೆ ಇದೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಜನತಾ ಪರಿವಾರದವರು. ಅವರು ಬಿಜೆಪಿಯಿಂದ ಸಿಎಂ ಆಗಿದ್ರೋ ಎಲ್ಲೋ ಒಂದ್ ಕಡೆ ಜನತಾದಳದ ಸಿಎಂ ಎಂಬ ಭಾವನೆ ಇದೆ. ಅವರು ನಮ್ಮ ಸಿಎಂ ಎನ್ನುವ ಗುಂಗಿನಲ್ಲಿ ನಾವಿದ್ದೇವೆ. ನೂತನ ಸಿಎಂ ಬೊಮ್ಮಾಯಿಗೆ ಅನುಭವ ಇದೆ. ನನಗೆ ಅವರು ಒಳ್ಳೆಯ ಸ್ನೇಹಿತರು ಅಂತಾನು ಬೆಂಗಳೂರಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತ್ ಕುಮಾರ್ ಪುತ್ರಿ ವಿಜೇತಾ ಅಚ್ಚರಿಯ ಟ್ವೀಟ್ ಮಾಡಿದ್ದಾರೆ. ಜೆಡಿಎಸ್ ಸ್ಟ್ರಾಂಗ್ ಅಂತ ವಿಜೇತಾ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜಕೀಯ ನಿಜವಾಗಿಯೂ ಏಕೆ ಆಸಕ್ತಿದಾಯಕ ಆಗಿದೆ, ಜೆಡಿಎಸ್ ಇನ್ನೂ ಪ್ರಬಲ ರಾಜಕೀಯ ಶಕ್ತಿಯಾಗಿದೆ ಅಂತ ಟ್ವೀಟ್ನಲ್ಲಿ ವಿಜೇತಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿಜೇತಾ ಮಾಡಿರೋ ಟ್ವೀಟ್ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸುರಪುರ ಶಾಸಕ ರಾಜುಗೌಡಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆ ಸಮಗ್ರ ಅಭಿವೃದ್ಧಿಗಾಗಿ ಸಚಿವ ಸ್ಥಾನ ನೀಡಬೇಕು ಅಂತ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಮಾರಿಕಾಂಬಾ ದೇಗುಲದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಬೆಂಬಲಿಗರು ಪೂಜೆ ಸಲ್ಲಿಸಿದ್ದಾರೆ. ಸಚಿವ ಸ್ಥಾನ ಸಿಗಲಿ ಅಂತ ಬೇಡಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿ ಶಾಸಕ ಗುಳಿಹಟ್ಟಿ ಶೇಖರ್ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಗುಳಿಹಟ್ಟಿ ಶೇಖರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಗಾಂಧಿ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆ ನಡೆಸಿ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಬೆಂಬಲಿಗರು ಧರಣಿ ನಡೆಸಿದ್ದಾರೆ. ಐಹೊಳೆ ಅವರನ್ನ ಸಂಪುಟ ಸೇರಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ಸರ್ವಧರ್ಮ ಜನಪರ ವೇದಿಕೆ ಡಿಎಸ್ಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ದು, ದುರ್ಯೋಧನಗೆ ಮಂತ್ರಿಗಿರಿ ನೀಡದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ.